ಒಂದೆಡೆ ಈ ಹೊಸ ವಿವಿಗಳನ್ನು ಮುಚ್ಚೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ರಾಜ್ಯದಲ್ಲಿ. ಆದರೆ ಈಗ ಇರುವಂಥ ವಿವಿಗಳಿಗೆ ಆರ್ಥಿಕ ಸಹಕಾರವನ್ನು ಕೊಡೋದಕ್ಕಾಗ್ತಾ ಇಲ್ಲ. ಏನಕ್ಕೆ ಮಾಡಬೇಕು ಹೊಸ ವಿವಿಗಳನ್ನ? ಅದನ್ನು ಮೇಂಟೈನ್ ಮಾಡೋದಕ್ಕಾಗ್ತಿಲ್ಲ ಅಂತೇಳಿ ಮುಚ್ಚೋದಕ್ಕೆ ಹೊರಟಿದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಹೊಸ ವಿವಿಗಳ ಕತೆ ಹೋಗಲಿ, ಇರುವಂಥ ವಿವಿಗಳಿಗೆ ಆರ್ಥಿಕ ಸಹಕಾರ ಸಿಗೋದಿಲ್ಲ. ನಿವೃತ್ತರ ಪಿಂಚಣಿಗೂ ಕೂಡ ಸರ್ಕಾರದ ಬಳಿ ಹಣ ಇಲ್ವ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಧಾರವಾಡದ ಕರ್ನಾಟಕ ವಿವಿಗೆ ಈಗ ಆರ್ಥಿಕ ಸಂಕಷ್ಟ ಶುರುವಾಗಿದೆ. ಸಂಪನ್ಮೂಲ ಹೊಂದಾಣಿಕೆ ಮಾಡಿ ಇಕ್ಕಟ್ಟಿಗೆ ಸಿಲುಕಿರುವಂಥ ಕರ್ನಾಟಕ ವಿಶ್ವವಿದ್ಯಾಲಯ 50 ಕೋಟಿ ರೂಪಾಯಿ ಪಿಂಚಣಿ ಹಣ ಬಾಕಿಯನ್ನು ಇಟ್ಕೊಂಡಿದೆ. ಪಿಂಚಣಿ ಹಣ ಬಹಳ ಗಂಭೀರವಾದಂಥ ವಿಚಾರ ಏನಂತಂದ್ರೆ, ಈಗ 9 ಯೂನಿವರ್ಸಿಟಿಗಳನ್ನು ಕ್ಲೋಸ್ ಮಾಡೋದಕ್ಕೆ ಸರ್ಕಾರ ಹೋಗ್ತಾ ಇದೆ. ಆ ರೀತಿಯ ತಯಾರಿಯೂ ಕೂಡ ಆಗ್ತಾ ಇದೆ. ಇವರು ಗ್ಯಾರಂಟಿ ಅನೌನ್ಸ್ ಮಾಡಿಬಿಟ್ರು, ಹಣ ಹೊಂದಾಣಿಕೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಎಲ್ಲಿ ಅಂತ ಕೊಡಬೇಕು? ಶಾಸಕರು ಸಾಹೇಬ್ರೇ ನಮ್ಗೆ ಅನುದಾನ ಕೊಡಿ ಅಂತ ಹೇಳ್ತಿದ್ದಾರೆ. ಜನ ಕೇಳ್ತಾ ಇಲ್ಲ. ಅಭಿವೃದ್ಧಿ ಕೆಲಸನೇ ಆಗ್ತಾ ಇಲ್ಲರಿ, ನೀವೇನು ಶಾಸಕರು ಅಂತ ಉಗಿತಾ ಇದ್ದಾರೆ. ಈ ಕಡೆ ದುಡ್ಡು ಕೊಡಬೇಕು ಅಂತಂದ್ರೆ ಖಜಾನೆಯಲ್ಲಿ ದುಡ್ಡಿಲ್ಲ ಅನ್ನುವಂತಹ ಪರಿಸ್ಥಿತಿ. ಇದ್ರ ಮಧ್ಯೆ 9 ಯೂನಿವರ್ಸಿಟಿಗಳನ್ನ ಕ್ಲೋಸ್ ಮಾಡೋದಕ್ಕೆ ಹೋಗ್ತಾ ಇದೆ ಸರ್ಕಾರ. ಕಾರಣ ಅಗೇನ್ ಅದೇ ಗ್ಯಾರಂಟಿ ಇಫೆಕ್ಟ್. ಭಾರಿ ಸಮಸ್ಯೆ. ಬಹಳ ನಾವು ಹೇಳೋದು ಬೇಡ, ಅವರದೇ ಪಕ್ಷದ ನಾಯಕರು ಇವತ್ತು ಹೇಳಿಕೆಗಳನ್ನ ಕೊಡ್ಕೊಂಡ್ ಬರ್ತಿದ್ದಾರೆ. ಅಲ್ಲ, ಒಂದು ಇಲಾಖೆಯಲ್ಲಿ ಶಾರ್ಟೇಜ್ ಅಲ್ಲ ಇದು, ಪ್ರತಿ ಇಲಾಖೆಯಲ್ಲೂ ಇದೇ ಸಮಸ್ಯೆ ಆಗ್ತಾ ಇದೆ. ಇದು ನೀವೇ ಬೆನ್ನು ತಟ್ಕೋಬಹುದು. ಇಲ್ಲ ರೀ, ಖಜಾನೆ ಖಾಲಿ ಆಗಿದೆ ಅಂತ ಹೇಳಿದವ್ರು ಯಾರು? ನಾವು ಸುಭದ್ರವಾಗಿ ಆರ್ಥಿಕತೆಯಿಂದ ಸದೃಢವಾಗಿ ನಾವು ಸರ್ಕಾರವನ್ನು ನಡೆಸ್ತಾ ಇದ್ದೀವಿ. ಅದ್ರ ರಿಫ್ಲೆಕ್ಷನ್ ಎಲ್ಲಿ ಕಾಣಿಸ್ತಾ ಇದೆ? KSRTC ರೇಟ್ ಜಾಸ್ತಿ ಮಾಡ್ತಾ ಇದ್ದೀರಿ, ಮೆಟ್ರೋ ರೇಟ್ ಜಾಸ್ತಿ ಆಗ್ತಾ ಇದೆ, ಹಾಲಿನ ದರ ಜಾಸ್ತಿ ಆಗ್ತಾ ಇದೆ, ಕರೆಂಟ್ ಶಾಕ್ ಕೊಡೋದಕ್ಕೆ ಮುಂದಾಗ್ತಾ ಇದ್ದೀರಿ. ರೈತರು ತಮ್ಮ ಜಮೀನುಗಳಿಗೆ ಬೆಳೆಗಳಿಗಾಗಿ ನೀರು ಹಾಯಿಸಬೇಕು ಅಂತಂದರೆ ಅವರಿಗೆ ನೀರಿಲ್ಲ, ಕರೆಂಟ್ ಸಪ್ಲೈ ಕೊಡ್ತಾ ಇಲ್ಲ. ಎಲ್ಲಿ ನೋಡಿದರೂ ಕೂಡ ಶಾರ್ಟೇಜ್. ಕಾರಣ ಗ್ಯಾರಂಟಿಯಿಂದ ಸಮಸ್ಯೆ ಆಗ್ತಾ ಇದೆ. ಇರುವಂಥ ಯೂನಿವರ್ಸಿಟಿಗಳನ್ನು ಮೇಂಟೈನ್ ಮಾಡೋದಕ್ಕಾಗ್ತಾ ಇಲ್ಲ, ಹೊಸ ಯೂನಿವರ್ಸಿಟಿಗಳನ್ನು ಕ್ಲೋಸ್ ಮಾಡ್ತಾ ಇದ್ದೀರಿ. ಏನು ನಡೀತಾ ಇದೆ ರೀ ನಮ್ಮ ರಾಜ್ಯದಲ್ಲಿ? ಭಾಳ ಸೀರಿಯಸ್ ಆದಂಥ ವಿಚಾರ ಇದು. ಆರ್ಥಿಕ ದಿವಾಳಿ ಆಗಿಲ್ಲ ಅಂತಂದರೆ ಆಯ್ತು, ನೀವು ಹೇಳಿ. ಯಾವುದೇ ಕಾರಣಕ್ಕೂ ಆರ್ಥಿಕ ದಿವಾಳಿ ಅಲ್ಲ, ನಾವು ಸದೃಢವಾಗಿದ್ದೀವಿ. ಅದು ವಿರೋಧ ಪಕ್ಷದವರು ಅವಾಗವಾಗ ಕೇಳ್ತಿರ್ತಾರೆ ನೋಡಿ, ಆರ್ಥಿಕ ವಿಚಾರವಾಗಿ ನೀವು ಶ್ವೇತಪತ್ರ ಹೊರಡಿಸಿ ಅಂತ. ಪ್ರಶ್ನೆ ಮಾಡಿದ್ರೆ ಏನು ಹೇಳ್ತೀರಿ ಹೇಳಿ? ಸೆಂಟ್ರಲಿಂದ ಬರಬೇಕಾಗಿದ್ದು ಇನ್ನೂ ಬಂದಿಲ್ಲ. ಸೆಂಟ್ರಲ್ ನೀವೇನು ಮಾಡ್ತಾ ಇದ್ದೀರಿ? ಅಷ್ಟು ಲಕ್ಷ ಕೋಟಿ ಇಷ್ಟು ಲಕ್ಷ ಕೋಟಿ ಅಂತ ಬಜೆಟ್ ಮಂಡಿಸ್ತಿರಲ್ಲ, ಇಷ್ಟೊಂದು ರೆವೆನ್ಯೂ ಬರುತ್ತೆ ಅಂತ ಹೇಳ್ತಿರಲ್ಲ, ಆ ದುಡ್ಡು ಎಲ್ಲಿ ಹೋಗುತ್ತೆ? ಈ ಗ್ಯಾರಂಟಿಗೆ ಇಷ್ಟು 1000 ಕೋಟಿ ಇಟ್ಟಿದ್ದೀರಿಪ್ಪ, ಆಯಿತು, ರೆವೆನ್ಯೂ ಇಷ್ಟೊಂದು ಸಂಗ್ರಹ ಮಾಡ್ತಾ ಇದ್ದೀರಲ್ಲ, ನೀ ಏನು ಮಾಡ್ತಾ ಇದ್ದೀರಿ? ಹಣಕಾಸು ಖಾತೆನ ಸಿದ್ದರಾಮಯ್ಯ ಅವರೇ ಇಟ್ಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ಕಮ್ಮಾರ್ ಈಗ ಫೋನ್ ಸಂಪರ್ಕದಲ್ಲಿ. ಕಮ್ಮಾರ್, ಧಾರವಾಡ ಯೂನಿವರ್ಸಿಟಿ ಅಂತಂದ್ರೆ ಅದಕ್ಕೆ ಎಂಥ ಶ್ರೀಮಂತ ಇತಿಹಾಸ ಇದೆ, ಎಂಥ ಅತ್ಯದ್ಭುತವಾದಂತಹ ಚರಿತ್ರೆಗಳು ಸೃಷ್ಟಿಯಾಗಿದೆ ಆ ಯೂನಿವರ್ಸಿಟಿಯಲ್ಲಿ. ಇವತ್ತು ಆ ಯೂನಿವರ್ಸಿಟಿಯನ್ನು ನಡೆಸೋದಕ್ಕೆ ದುಡ್ಡಿಲ್ಲ ಅನ್ನುವಂತಹ ವಿಚಾರವನ್ನ ಕೇಳಿ ನಿಜಕ್ಕೂ ಬೇಸರ ಅನಿಸ್ತು. ಇದನ್ನ ದುರಂತ ಅನ್ಬೇಕಾ, ಅಥವಾ ಈ ರೀತಿಯ ಬೆಳವಣಿಗೆ ಆಗ್ತಾ ಇರೋದು ನಮ್ಮ ವಿಪರ್ಯಾಸ ಅನ್ಬೇಕಾ? ಏನ್ ಹೇಳ್ತೀರಿ ಕಮಾರ್? ಶ್ರೀಪಾದ್ ಪಾಟೀಲ್, ಏನು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ ಇದು ರಾಜ್ಯದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ ಮತ್ತು ತುಂಬಾ ಹಿರಿಯಾದಂತಹ ವಿಶ್ವವಿದ್ಯಾಲಯ. ಇಲ್ಲಿರುವಂತ ನಿವೃತ್ತ ನೌಕರರೇ 1800 ಜನ ಇದ್ದಾರೆ. ಈ ನಿವೃತ್ತ ನೌಕರ ಪಿಂಚಣಿ ಕೊಡೋದಕ್ಕೂ ಕೂಡ ಅಂದ್ರೆ ಸರ್ಕಾರ ಈಗ ಮೀನಮೇಷ ಅನಿಸ್ತಾ ಇದೆ. ಪ್ರಮುಖವಾಗಿ ಈ ಹಿಂದೆ 120 ಕೋಟಿ ರೂಪಾಯಿ ಒಂದು ಬಾಕಿ ಇತ್ತು. ಅದರಲ್ಲಿ 50 ಕೋಟಿ ಒಂದು ಕಂತಿನಲ್ಲಿ, 20 ಕೋಟಿ ಒಂದು ಕಂತಿನಲ್ಲಿ ಹಿಂದಿನ ಸರ್ಕಾರದ ಅವಧಿಯ ನಂತರದಲ್ಲಿ ಏನಂತಾರೆ ಹಂತ ಕೊಡ್ತಾ ಬಂದಿದ್ರು. ಆ ಬಳಿಕ ಏನಂತ ಬರಬೇಕಾದಂತ 50 ಕೋಟಿ ಬಾಕಿಯನ್ನು ಕೂಡ ಬಂದಿಲ್ಲ. ಪ್ರತಿ ತಿಂಗಳು ಇಲ್ಲಿರುವಂತಹ ನಿವೃತ್ತರ ಪಿಂಚಣಿ ಮತ್ತು 9 ಕೋಟಿ 20 ಲಕ್ಷ ರೂಪಾಯಿದಷ್ಟಿದೆ. ಅಷ್ಟೊಂದು ಮೊತ್ತದ ಹಣವನ್ನು ಕೊಡಬೇಕಾಗುತ್ತೆ. ಏನು ಈ ಹಿಂದೆ ಇರುವಂತಹ ಪಿಂಚಣಿಗಾಗಿ ಏನು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಒಂದು ಮೊತ್ತವನ್ನು ಕಾಯ್ದಿಟ್ಟಿರ್ತಾರೆ ಒಂದು ಬಾಬತ್ತು. ಆ ಹಣವನ್ನು ಏನಂದ್ರೆ ವಿಶ್ವವಿದ್ಯಾಲಯ ನಡೆಸೋದಕ್ಕೂ ಕೂಡ ಈ ಹಿಂದೆ ಸರ್ಕಾರದಿಂದ ಯಾವುದೇ ರೀತಿ ಅನುದಾನ ಬರಲಿಲ್ಲ. ಹೀಗಾಗಿ ಆ ಹಣವನ್ನು ಹೊಂದಾಣಿಕೆ ಕೂಡ ಮಾಡ್ಕೊಂಡಿತ್ತು ಕರ್ನಾಟಕ ವಿಶ್ವವಿದ್ಯಾಲಯ. ಆ ಹೊಂದಾಣಿಕೆ ಮಾಡಿರುವಂತಹ ಮೊತ್ತವನ್ನೇ ಸರಿದೂಗಿಸುವುದಕ್ಕೆ ಈಗ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸುಮಾರು 50 ಕೋಟಿಯಷ್ಟು ಮೊತ್ತ ಇನ್ನೂ ಕೂಡ ಬರಬೇಕಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಸಲದ ಸಿಂಡಿಕೇಟ್ ಸಭೆಯಲ್ಲಿ ಒಂದು ನಿರ್ಣಯವನ್ನು ಮಾಡ್ತಾರೆ. ನಿರ್ಣಯವನ್ನು ಮಾಡಿ ಸರ್ಕಾರಕ್ಕೆ ಒತ್ತಾಯಿಸುವ ಒಂದು ನಿರ್ಣಯವನ್ನು ಮಂಡಿಸಿ ಸಲ್ಲಿಸ್ತಾರೆ. ಅದರ ಜೊತೆಗೆ ಉನ್ನತ ಶಿಕ್ಷಣ ಸಚಿವರು ಕೂಡ ಸಾಕಷ್ಟು ಸಲ ಇದಕ್ಕೆ ಸಂಬಂಧಪಟ್ಟಂತ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಆದರೂ ಕೂಡ ಬರಬೇಕಾದಂತ ಬಾಕಿ ಮೊತ್ತ ಇನ್ನೂ ಬರ್ತಾ ಇಲ್ಲ. ಮತ್ತೊಂದು ಕಡೆ ಅಂದ್ರೆ ವಿಶ್ವವಿದ್ಯಾಲಯದಲ್ಲಿ ಯಾವುದೇ ರೀತಿಯಾದಂತಹ ಆರ್ಥಿಕ ಸಂಪನ್ಮೂಲವಿಲ್ಲ. ಏನೇ ಕೇಳೋ ಸರ್ಕಾರದ ಬಳಿ ಹೋದ್ರೂ ಕೂಡ ಅಂತಾನೆ ನೀವೇ ಸ್ಥಳೀಯವಾಗಿ ಇರುವಂತಹ ಆರ್ಥಿಕ ಸಂಪನ್ಮೂಲವನ್ನೇ ಬಳಸಿಕೊಂಡು ವಿಶ್ವವಿದ್ಯಾಲಯ ನಡೆಸಿ ಅನ್ನುವಂತ ಒಂದು ಸೂಚನೆಯನ್ನು ಕೂಡ ಸರ್ಕಾರ ಕೊಟ್ಟಿದೆ ಅಂತ. ಹೀಗಾಗಿ ಸ್ಥಳೀಯವಾಗಿ ಕೂಡ ಯಾವುದೇ ಮೊತ್ತ ಅದನ್ನು ಬೇರೆ ಬೇರೆ ಶುಲ್ಕಗಳನ್ನು ಹೆಚ್ಚಳ ಮಾಡುವ ಮೂಲಕ ವಿದ್ಯಾರ್ಥಿಗಳ ಮೇಲೇನೆ ಹೊರೆ ಹಾಕುವಂತ ಪರಿಸ್ಥಿತಿ ಈಗ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಬಂದಿದ್ದು. ಒಂದು ಕಾಲಕ್ಕೆ ಏನಂದ್ರೆ ಕರ್ನಾಟಕ
ಕರ್ನಾಟಕ ವಿಶ್ವವಿದ್ಯಾಲಯ ಬಡವ ವಿದ್ಯಾರ್ಥಿಗಳ ಪಾಲಿಗೆ ಏನಂತಂದ್ರೆ ಶಿಕ್ಷಣ ಕೊಡೋದಕ್ಕೆ ಒಂದು ಆಶ್ರಯ ತಾಣ ಆಗ್ತದೆ. ಈಗ ಅಲ್ಲಿಯೇ ಕೂಡ ಇಂಥ ಶುಲ್ಕಗಳನ್ನ ಹೆಚ್ಚಳ ಮಾಡೋದಕ್ಕೆ ಕೂಡ ಮುಂದಾಗ್ತಾ ಇರೋದು. ಇನ್ನೊಂದ್ ಕಡೆ ವಿದ್ಯಾರ್ಥಿಗಳ ಮೇಲೂ ಕೂಡ ಈಗ ಹೊರೆ ಆಗ್ತಾ ಇದೆ. ಸರ್ಕಾರದಿಂದ ಬರಬೇಕಾದಂತ ನಿವೃತ್ತಿಯನ್ನು ತಮ್ಮ ನಿವೃತ್ತಿ ಅವಧಿಯವರೆಗೆ ಒಂದು ಗೌರವಯುತವಾಗಿ ಕರ್ತವ್ಯ ನಿರ್ವಹಿಸಿರ್ತಾರೆ. ಅವರ ನಿವೃತ್ತಿಯ ನಂತರ ಅವರನ್ನು ಗೌರವಯುತವಾಗಿ ನಡೆಸಿಕೊಳ್ಳಬೇಕಾಗಿರುವುದು ಕರ್ತವ್ಯ ಸರ್ಕಾರ ಮತ್ತು ವಿಶ್ವವಿದ್ಯಾಲಯಕ್ಕೂ ಕೂಡ ಇರ್ತದೆ. ಆದರೆ ಅವರ ಒಂದು ನಿವೃತ್ತಿಗೆ ನಂತರ ಬರಬೇಕಾದ ಪಿಂಚಣಿಯನ್ನೇ ಕೊಡೋದಕ್ಕೆ ಈಗ ಸರ್ಕಾರ ಸತಾಯಿಸ್ತಾ ಇರೋದು ಕೂಡ ನಿಜಕ್ಕೂ ದುರಂತವೇ ಅಂತ ಹೇಳ್ಬೋದಾಗಿದೆ. ಪ್ರಮುಖವಾಗಿ ಇದಕ್ಕೆ ಸಂಬಂಧಪಟ್ಟ ಹಿಂದೆ ಕೂಡ ನಿವೃತ್ತ ನೌಕರರು ಕೂಡ ಒಂದು ಹೋರಾಟವನ್ನು ಕೂಡ ಮಾಡಿದ್ರು. ಆ ಬಳಿಕ ಹೋರಾಟದ ಬಳಿಕ ಕೂಡ ಆಶ್ವಾಸನೆ ಮಾತ್ರ ಸಿಕ್ಕಿದೆ ಹೊರತು ಇವತ್ತಿನವರೆಗೂ ಕೂಡ 50 ಕೋಟಿ ರೂಪಾಯಿ ಬಾಕಿಯನ್ನು ಬರಬೇಕಾಗಿದೆ. ಬಾಕಿಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಯಾವುದೇ ರೀತಿ ಸ್ಪಂದನೆ ವ್ಯಕ್ತವಾಗ್ತಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಲ ಈಗ ವಿಶ್ವವಿದ್ಯಾಲಯದಿಂದ ಒತ್ತಾಯ ಕೂಡ ಹೋಗಿದ್ರು ಕೂಡ ಅಂತಾರೆ ಯಾವುದೇ ಸ್ಪಂದನೆ ಸಿಗ್ತಲ್ಲ. ಹಾಗಾಗಿ ಕರ್ನಾಟಕ ವಿಶ್ವವಿದ್ಯಾಲಯ ಕೂಡ ಅಂತಾರೆ ಈಗ ಆರ್ಥಿಕ ಮಾಹಿತಿಗಾಗಿ ₹1.10 ಜಾಸ್ತಿ ಆಗುತ್ತೆ ಪರ್ ಯೂನಿಟ್. 2026-27ಕ್ಕೆ ಮತ್ತೆ 75 ಪೈಸೆ ಹೆಚ್ಚಳಕ್ಕೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಇಲ್ಲಿ 67 ಪೈಸಾ, ಅಲ್ಲಿ 75 ಪೈಸಾ, ಮತ್ತೆ 8 ಪೈಸಾ ಜಾಸ್ತಿ. ಒಂದು ವರ್ಷಕ್ಕೆ ಮತ್ತೆ 8 ಪೈಸಾ ಜಾಸ್ತಿ ಆಯಿತು. 2027-28ರಲ್ಲಿ 91 ಪೈಸೆ ಹೆಚ್ಚಳ ಮಾಡಬೇಕು ಅಂತ ಪ್ರಸ್ತಾಪ. ಅಲ್ಲಿಗೆ ಮತ್ತೆ 25-26 ಪೈಸೆ ಹೆಚ್ಚಾಗ್ತಾ ಇದೆ. ಏನು ಬೇಡ ಶ್ರೀಪಾದ್, ಇವತ್ತು ನೀವು ಬೆಂಗಳೂರಲ್ಲಿ ವಾಸ ಮಾಡ್ಕೊಂಡಿದ್ದೀರಿ, ನೀವು ಫ್ರೀ ಯೂನಿಟ್ ತೊಗೊಂಡಿಲ್ಲ ಅಂತ ಅನ್ಕೋತೀನಿ. ಹಾಂ, ನೀವು ಮುಂಚೆ ಕಟ್ತಾ ಇದ್ದು ಕರೆಂಟ್ ಬಿಲ್ ಎಷ್ಟು, ಇವತ್ತೆಷ್ಟು ಕಟ್ತಾ ಇದ್ದೀರಾ ಗೊತ್ತಿದೆ ನಿಮಗದು? ನಾನೇ ಹೇಳ್ತೀನಿ, ನಾವು ಇರೋ ಮನೆಗೆ, ನಮ್ಮದು ಜಾಯಿಂಟ್ ಫ್ಯಾಮಿಲಿ, ನಮ್ಮ ಅತ್ತೆ ಮಾವ ಎಲ್ಲ ಒಟ್ಟಿಗೆ ಇರೋದ್ರಿಂದ ನಮ್ಮ ಮನೆಯಲ್ಲಿ ನಾವು ಕಟ್ತಾ ಇದ್ದ ಮುಂಚೆ 900 ರೂಪಾಯಿ, 1000 ರೂಪಾಯಿ. ಇವತ್ತು 3200 ರೂಪಾಯಿ ಕರೆಂಟ್ ಬಿಲ್ ಬರ್ತಾಯಿದ್ರೆ ನಂಬ್ತೀರಾ? ಅಷ್ಟೊಂದು ವ್ಯತ್ಯಾಸ. ಕೇಳಂಗಿಲ್ಲ, ಬಿಡಂಗಿಲ್ಲ. ಯಾರನ್ನ ಕೇಳೋದು? ಇಲ್ಲ ನೀವು ಅಷ್ಟು ಬಳಸಿದ್ದೀರಾ, ಓಕೆ ಒಪ್ಕೊಳ್ಳೋಣ. ಈ ಥರ ರೇಟ್ಗಳು ಜಾಸ್ತಿ ಮಾಡ್ಕೊಂಡು ಹೋಗ್ತಿದ್ರೆ ಎಲ್ಲಿಂದ ಆಗುತ್ತೆ? ದೀಪ್ತಿ ಇದ್ರೆ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ, ಫೋನ್ ಸಂಪರ್ಕದಲ್ಲಿ. ದೀಪ್ತಿ, ಒಂದಾದ್ಮೇಲೆ ಒಂದು ಶಾಕ್. ಈಗ ಕರೆಂಟ್ ಶಾಕ್ ಹೇಗೆ ಸಹಿಸ್ಕೋಬೇಕು ಬೆಂಗಳೂರಿಗರು ಅಂತ? ನಾಗೇಂದ್ರ ಬಾಬು, ಗ್ಯಾರಂಟಿ ಯೋಜನೆಗಳನ್ನ ಎಲ್ಲದಕ್ಕೂ ತರಬೇಡಿ ಅಂತ ಸರ್ಕಾರ ಹೇಳುತ್ತೆ. ಆದ್ರೆ ತರುವಂತಹ ಪರಿಸ್ಥಿತಿಯನ್ನ ಸರ್ಕಾರನೇ ಮಾಡಿಕೊಟ್ಟಿದೆ. ಪ್ರತಿಯೊಂದ್ರ ಬೆಲೆ ಕೂಡ ಇವತ್ತು ಹೆಚ್ಚಳ ಆಗ್ತಾನೆ ಇದೆ. ಹಾಲು, ಮೊಸರು, ಈ ಪೆಟ್ರೋಲ್ ಬೆಲೆ ಜೊತೆಗೆ ಮೆಟ್ರೋ ಬೆಲೆ, ಬಸ್ ಟಿಕೆಟ್ ಬೆಲೆ ಮಧ್ಯದಲ್ಲಿ ಇದೀಗ ಕರೆಂಟ್ ಶಾಕ್ ಕೊಡೋದಕ್ಕೂ ಕೂಡ ಸರ್ಕಾರ ನಿರ್ಧಾರ ಮಾಡಿದೆ. ಎಲ್ಲಾ ಎಸ್ಕಾಂಗಳು ನಮಗೆ ಖರೀದಿ ಮಾಡೋದಕ್ಕೆ ದುಡ್ಡು ಬೇಕು, ಜೊತೆಗೆ ನಷ್ಟದಲ್ಲಿದ್ದೀವಿ, ಅದನ್ನ ಸರಿದೂಗಿಸ್ಬೇಕು. ಹಾಗಾಗಿ ಪ್ರತಿ ಯೂನಿಟ್ ಬೆಲೆಯನ್ನ ಹೆಚ್ಚಳ ಮಾಡಬೇಕು ಅಂತ KERC ಅವರಿಗೆ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಲಾಗಿದೆ. ಈಗ ಆಲ್ರೆಡಿ ಎಲ್ಲ ಪ್ರೊಸೀಜರ್ಗಳು ಮುಗ್ದಿದೆ. ಕಡೆಯದಾಗಿ ಉಳಿದಿರುವಂತದ್ದು ಸಾರ್ವಜನಿಕರ ಆಕ್ಷೇಪಣಾ ಕಾರ್ಯಕ್ರಮ ಮಾತ್ರ. ಅದನ್ನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ, ಯಾಕಂದ್ರೆ ಎಲ್ಲ ನಿರ್ಧಾರ ಆಗೋಗ್ಬಿಟ್ಟಿರುತ್ತೆ. ಇದನ್ನೊಂದು ಫೆಬ್ರವರಿ 17ನೇ ತಾರೀಕು ಡಿಸೈಡ್ ಮಾಡಿ ನಂತರ ನಾವು ಮಾಡ್ತೀವಿ ಅಂತ KERC ಕೂತ್ಕೊಂಡಿದೆ. ಸೊ ಏಪ್ರಿಲ್ ಹೊತ್ತಿಗೆ ದೊಡ್ಡ ಶಾಕ್ ಇವಾಗ ಜಾರಿ ಆಗುತ್ತೆ. ಏಪ್ರಿಲ್ 1ನೇ ತಾರೀಕಿಂದ ಅದು ಅನ್ವಯ ಆಗುತ್ತೆ ಅಂತ ಹೇಳಿ KERC ಇನ್ನೇನು ಸದ್ಯದಲ್ಲೇ ಮಾಹಿತಿನ ಹೊರಡಿಸಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ. ಜೊತೆಗೆ ಈ ಬಾರಿ ಮುಂಚೆ ಎಲ್ಲ ಹೇಗಾಗ್ತಾ ಇತ್ತು ಅಂತ ಹೇಳಿದ್ರೆ ವರ್ಷಕ್ಕೊಂದ್ಸತಿ ಏರಿಕೆ ಅನ್ನೋದನ್ನ ಹೇಳ್ತಾ ಇತ್ತು. ಈಗ ಹೊಸ ಮಾದರಿಯನ್ನ ಸರ್ಕಾರ ಕಂಡುಕೊಂಡಿದೆ. 3 ವರ್ಷಕ್ಕೆ ಒಟ್ಟಿಗೆ ಮಾಡಿಬಿಡುವುದು ಅಂತ ಹೇಳಿ. ಹಾಗಾಗಿ ಈಗ 2025ರಿಂದ 28ರವರೆಗೂ ಎಷ್ಟೆಷ್ಟು ಯೂನಿಟ್ ಎಷ್ಟೆಷ್ಟು ಪೈಸೆ ಆಗಬೇಕು ಅನ್ನೋ ಲೆಕ್ಕಾಚಾರ ಕೂಡ ನಡೀತಾ ಇದೆ. 2015 ಅಂದ್ರೆ ಈ ಪ್ರೆಸೆಂಟ್ ಇಯರ್ ಅಲ್ಲಿ ಪ್ರತಿ ಯೂನಿಟ್ ಬೆಲೆ 67 ಪೈಸಾ ಹೆಚ್ಚಳ ಮಾಡಿ ಅಂತ ಕೇಳ್ಕೊಂಡಿದೆ. 2026-27ರಲ್ಲಿ 75 ಪೈಸಾ, ಹಾಗೆ 2027-28ರಲ್ಲಿ 91 ಪೈಸಾ. ಸೊ ಎಲ್ಲ ಕೂಡ ಜಾಸ್ತಿನೇ ಮಾಡಿ ಅಂತ ಪ್ರತಿ ಯೂನಿಟ್ ಮೇಲೆ ಎಸ್ಕಾಂಗಳು KERCಗೆ ಕೇಳ್ಕೊಂಡಿರುವಂತದ್ದು. KERC ಲೆಕ್ಕಾಚಾರವನ್ನ ಮಾಡಿ 67 ಪೈಸಾ ಮಾಡ್ಲಿಲ್ಲ ಅಂದ್ರೂ ಕನಿಷ್ಠ 45-50 ಪೈಸಾ ಮಾಡುವಂತಹ ಸಾಧ್ಯತೆ ಇದೆ. ಇದರ ಮೂಲಕ ಮತ್ತೊಮ್ಮೆ ಸಾರ್ವಜನಿಕರಿಗೆ ದರ ಏರಿಕೆಯ ಬರೆಯನ್ನ ಹಾಕೋದಕ್ಕೆ ಸರ್ಕಾರ ಸಜ್ಜಾಗಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದೀಪ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ.